ತಿಳ್ಕೊಂಡು ತಮ್ಮಲ್ಲಿ ಮದುವೆಯನ್ನ ಮಾಡ್ದ. ಹಾಗೆಯೇ ಹಿಂದೆ ಸಾಕಷ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಂದಾಗ ನಮ್ಮ ದುರದೃಷ್ಟ ಬಹುಶಃ ಯಾವುದೇ ಒಂದು ಕಾರಣ ಯಾವುದೇ ಒಂದು ವರ್ಷ ಒಂದು ಚುನಾವಣೆ ನೀತಿ ಸಮಿತಿ ಜಾರಿ ಆಗ್ತಿತ್ತು. ಆ ಜಾರಿ ಆದಾಗ ನಾವು ತುಂಬಾ ನಿರಾಶೆಗೊಳಗಾಗ್ತಿದ್ವಿ. ಅದ್ದೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ನಿಂತಲ್ಲಿ. ಈಗ ವಿಶೇಷವಾಗಿ ನಾವು ಅದೃಷ್ಟ ಅಂತ ನಾವು ಭಾವಿಸ್ತೇವೆ. ಇವತ್ತು ಯಾವುದೇ ಚುನಾವಣಾ ನೀತಿ ಯಾವ ಚುನಾವಣೆ ಇಲ್ಲದ ಕಾರಣ ಅಂಬೇಡ್ಕರ್ ಜಯಂತಿನ ಬಹುಶಃ ಒಂದು 3 ವರ್ಷದ ಹಿಂದೆ ಒಂದು ಬಹಳ ಅದ್ಭುತವಾಗಿ ಮಾಡಿದ್ವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಒಂದು ಪಲ್ಲಕ್ಕಿಯನ್ನ ಮಾಡಿದ್ರೆ ಇನ್ನ 10 ವರ್ಷ ಆದ್ರೂ ಕೂಡ ಕಂಪ್ಲೀಟ್ ಆಗಿಲ್ಲ. ಈಗಿರುವಂತಹ ಶಾಸನ ಸಂದರ್ಭದಲ್ಲಿ ಆಗ್ಬೇಕು ಅನ್ನೋದು ಪೂಜೆ ಮತ್ತು ಉದ್ಘಾಟನೆಗೊಳ್ಳಲಿದೆ. ಶಾಸಕರ ಸಂದರ್ಭದಲ್ಲಿ ಆಗ್ಬೇಕು ಅನ್ನೋದು ನನ್ನ ಒಂದು ಬೇಡಿಕೆ. ಹಾಗೂ ಅಂಬೇಡ್ಕರ್ ಅವರ ಜಯಂತಿಗಳನ್ನ ಆಚರಣೆ ಮಾಡೋದಕ್ಕೆ ಇಷ್ಟೊತ್ತು ಕೂಡ ಸ್ನೇಹಿತರು ಮುಖಂಡರು ಕೂಡ ಅನೇಕ ಸಲಹೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಶಾಸಕರ ಗಮನದಲ್ಲಿದೆ. ಆ ಗಮನಕ್ಕೆ ಹೋಗಿದೆ ಈಗಾಗಲೇ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅದೆಲ್ಲವನ್ನೂ ಗಟ್ಟಿಗೆತ್ತಿರ್ತಕ್ಕಂಥ ವಿಶ್ವನಾಯಕ, ವಿಶ್ವನಾಯಕ ಅಂತಂದ್ರೆ ಇವತ್ತು ನಾವು ನೋಡೋದಾದ್ರೆ ಪ್ರಪಂಚದಲ್ಲೇ ಅತಿ ವಿದ್ಯಾವಂತರಲ್ಲಿ ಒಬ್ಬರಾಗಿರ್ತಕ್ಕಂಥ ಅದನ್ನ ಅವರು ಇವರು ಹೇಳಿರ್ತಕ್ಕಂಥದ್ದಲ್ಲ. ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ಕೊಲಂಬಿಯಾ ವಿಶ್ವವಿದ್ಯಾನಿಲಯವೇ ಅದನ್ನ ಪ್ರಚಾರ ಮಾಡಿದೆ, ಅದನ್ನ ಡಿಕ್ಲೇರ್ ಮಾಡಿದೆ. ಯಾಕಂದ್ರೆ ಇವತ್ತು ನಾವು ಯಾರಾದ್ರೂ ಅಮೆರಿಕಾಗೆ ಹೋಗಿ ನೋಡಿದ್ರೆ ಆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲೇ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಆ ಪ್ರತಿಮೆಗೆ ಹೆಸರಿಟ್ಟಿದ್ದಾರೆ. ಸಿಂಬಲ್ ಆಫ್ ನಾಲೆಜ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಂಡಿದ್ದಾರೆ ಆ ಒಂದು ವಿಶ್ವವಿದ್ಯಾಲಯ. ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಜಾತಿಗೆ ಸೀಮಿತ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಚಿಕ್ಕದಾಗಿ ನೋಡ್ತಕ್ಕಂಥ ವಿಚಾರ ಆಗ್ಬಾರ್ದು. ಅದನ್ನು ಎಲ್ಲರೂ ಕೂಡ ನಾವು ಇಷ್ಟೊತ್ತು ಕೂಡ ಹೇಳ್ತಾ ಇದ್ರು, ಏನೋ ಅವರು ಆ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನಾನು ಮಾನ್ಯ ಶಾಸಕರು ನಾನು ಒಂದು ಮದುವೆ ಅಂತಂದ್ರೆ ಅವರ ಒಂದು ಪ್ರತಿಭೆ ಆಗಿರ್ಬೇಕಂದ್ರೆ ಅದು ಮಾದರಿ ಆಗಿರ್ಬೇಕು, ಅದು ಜಾತ್ಯತೀತವಾಗಿರ್ಬೇಕು, ಧರ್ಮಾತೀತವಾಗಿರ್ಬೇಕು, ಪಕ್ಷಾತೀತವಾಗಿರ್ಬೇಕು. ಅದನ್ನ ಒಂದು ನಿರ್ಮಾಣ ಮಾಡೋದಕ್ಕೆ ಯಾವ ರೀತಿ ಒಂದು ನೀಲಿ ನಕ್ಷೆ ತಯಾರು ಮಾಡ್ತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಒಂದು ಶಾಸಕರಿಗೆ ಅದನ್ನ ವಹಿಸ್ಕೊಟ್ಬಿಟ್ರೆ ಅದೊಂದು ಮಾದರಿಯಾಗಿ ಮಾಡ್ತಾರತಕ್ಕಂಥ ಒಂದು ನಂಬಿಕೆ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅಂತಂದ್ಬಿಟ್ಟು ಬಹಳ ಸವಿಸ್ತಾರವಾಗಿ ಅರ್ಥಪೂರ್ಣವಾಗಿ ಮಾತಾಡ. ಇವತ್ತು ಈ ತಾಲೂಕಿನಲ್ಲಿ 40 ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಇವತ್ತು ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ನಿವೇಶನ ಕೊಡ್ಕೊಂಡಿದ್ದು. ಇದರ ಹಿನ್ನೆಲೆ ಅನೇಕ ಹೋರಾಟಗಾರರು ಇವತ್ತು ನಮ್ಮ ಮುಂದೆ ಇಲ್ಲ. ಕೆಲವು ಇದು ನಿರಂತರವಾದಂತಹ 40 ವರ್ಷಗಳ ಹೋರಾಟ ಇವತ್ತು ನಮಗೆ ನಿವೇಶನ ಸಿಕ್ಕಿರೋದು. ಆ ನಿವೇಶನ ಏನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಾದಂತಹ ಒಂದು ಭವನ ಈ ತಾಲೂಕಲ್ಲಿ ನಿರ್ಮಾಣ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಇದೆ. ಇದೆಲ್ಲವೂ ಯಾವ ರೀತಿ ಇರಬೇಕು, ಅದರ ಬಡ್ಜೆಟ್ ಏನು, ಅದು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅಂತಂದ್ಬಿಟ್ಟು ನಮಗಿನ ಹೆಚ್ಚಾಗಿ ನಮ್ಮ ಶಾಸಕರಿಗೆ ಅವರ ಇಮ್ಯಾಜಿನೇಷನ್ ನಾವು ನೋಡಿದಾಗ ಬಹಳ ದೂರ ಒಂದು ಇದಿದೆ. ಯಾವ ರೀತಿ ಭವನ ನಿರ್ಮಾಣ ಮಾಡಬೇಕು, ಆ ಭವನ ಯಾವ ರೀತಿ ಇರಬೇಕು ಅನ್ನೋ ಇದು ನಮ್ಮೆಲ್ಲರಿಗಿನ ಹೆಚ್ಚಾಗಿ ಅವ್ರಿಗೇನೆ ಅವ್ರು ಹೇಳ್ತಾರೆ ಎಷ್ಟು ಕೋಟಿ ಬಡ್ಜೆಟ್ ಯಾವ ರೀತಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವರಿಂದ ಕೇಳಿದ್ರೆ ನಮ್ಗೆಲ್ಲನೂ ಅರ್ಥ ಆಗೋದು. ಏನು ಇವತ್ತು ಈ ತಾಲೂಕು 40 ವರ್ಷಗಳ ಕಾಲ ರಾಜಕಾರಣ ಮತ್ತು ಕೆಲಸ ಏನು ಸಂಘಟನೆಗಳಲ್ಲಿ ಇವತ್ತು ನಾವೇನು ಕೆಲಸ ಮಾಡಿದ್ದೀವಿ, ಈ ತಾಲೂಕಿನ ಚಿತ್ರಣ ನೋಡಿದಾಗ ಇವತ್ತು ಬಹಳ ಹಿಂದುಳಿದಿರುವಂತಹ ತಾಲೂಕು ಇವತ್ತು. ಅದಕ್ಕೆ ಅವಾಗಲೇ ಹೇಳಿದೆ ಒಂದು ಸುವರ್ಣ ಯುಗ ಪ್ರಾರಂಭ ಆಗಿದೆ ಅಂತಂದ್ಬಿಟ್ಟು ನಾನು ಯಾಕೆ ಹೇಳಿದ್ದೀನಿ ಅಂತಂದ್ರೆ ಈ ತಾಲೂಕಿಗೆ ಏನು ಕೊಡಬೇಕು, ಇವತ್ತು ಏನು ಮಾಡಿದ್ರೆ ಈ ತಾಲೂಕು ಸರಿ ಹೋಗುತ್ತೆ. ಇಲ್ಲಿ ಬಡತನ ಆಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾವಂತರ ಕೊರತೆ ಇರಬಹುದು ಮತ್ತು ಆರೋಗ್ಯದ ಕೊರತೆ ಇರಬಹುದು ಮತ್ತು ಡೆವಲಪ್ಮೆಂಟ್ಸ್ ಏನು ಮಾಡಬೇಕು, ಏನು ಮಾಡಿದ್ರೆ ಈ ತಾಲೂಕು ಸರಿ ಹೋಗ್ತದೆ ಅಂತ ಒಂದು ಕಲ್ಪನೆ ಅದು ಶಾಸಕರ ಬಾಯಲ್ಲೇ ನಾವು ಕೇಳಬೇಕಾಗಿದೆ. ಅವರು ನಿರಂತರವಾಗಿ ಈ ತಾಲೂಕು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಮತ್ತು ಇತಿಹಾಸದಲ್ಲಿ ನಾವು ಸೇರ್ಕೊಂಡು ಒಂದು
ದುರ್ದ ಆಲೋಚನೆ ಪ್ರತಿದಿನ ಅವರಲ್ಲಿ ಬೇಕಾಗ್ತಾ ಇತ್ತು. ಅದರಿಂದ ನಾವು ಯಾರನ್ನೂ ಸಂಶಯ ಪಡಬೇಕಾಗಿಲ್ಲ. ಯಾಕಂದ್ರೆ ನಾನು ನಿಮ್ಗೆಲ್ಲಾನು ಆಶ್ವಾಸನೆ ಕೊಡ್ತೀನಿ. ಇವತ್ತು ನಿಮ್ಮ ಕಲ್ಪನೆ ಯಾವ ರೀತಿ ಇರ್ತದೆ, ಅಂಬೇಡ್ಕರ್ ಭವನ ಅನ್ನೋ ನಿಮ್ಮ ತಲೆಯಲ್ಲಿ ಏನ್ ಕಲ್ಪನೆ ಇದೆ ಅದು 10ರಷ್ಟು ಹೆಚ್ಚಾಗಿ ಅಂಬೇಡ್ಕರ್ ಭವನ ಶಾಸಕರು ಕಟ್ಟುವಂತ ಒಂದು ಪ್ರಯತ್ನ ಮಾಡ್ತಾರೆ. ಮುಖಂಡರಲ್ಲಿ ಇರ್ಬೇಕು. ಹಳ್ಳಿಗೂ ನಾವು ಕರ್ಕೊಂಡು ಬರ್ಬೇಕು, ಯಶಸ್ವಿ ಮಾಡಬೇಕು. ನಮ್ಮ ಕಾರ್ಯಕ್ರಮ ಡಾಕ್ಟರ್ BR ಅಂಬೇಡ್ಕರ್ 118ನೇ ಜಯಂತ್ಯೋತ್ಸವ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ಇಡೀ ಭಾರತ ದೇಶದಲ್ಲಿ ಭಾರತ